ಸೇವಂತಿ ಬದುಕನ್ನ ನೀನ್ ಕಿತ್ಕೊಂಡ್ರು. ದೇವ್ರು ಅವಳನ್ನ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸಿದಾನೆ, ಅವಳನ್ನ ಚೆನ್ನಾಗೇ ಇಟ್ಟಿದ್ದಾನೆ. ಆದ್ರೆ ನೀನು ಎಲ್ಲಿ ನನ್ನ ಬಣ್ಣ ಬಯಲಾಗುತ್ತೋ, ಯಾವಾಗ ಜೈಲ್ ಪಾಲಾಗ್ತೀನೋ ಅಂತ ಭಯದಿಂದ ನಿತ್ಯ ಕೊರಗಿ ಸಾಯ್ತಾ ಇದ್ದೀಯ. ಇದು ಆ ದೇವ್ರು ಕೊಟ್ಟ ಶಿಕ್ಷೆ ನಿನಗೆ. ಕಾಲ ಹೀಗೆ ಇರಲ್ಲ. ತಪ್ಪು ಮಾಡ್ದೋನು ಒಂದಲ್ಲ ಒಂದ್ ದಿವಸ ಸಿಕ್ಕಾಕೊಂಡು ಇಲ್ಲಿಗೆ ಬಂದೇ ಬರ್ಬೇಕು. ಅದು ನಿನ್ ಪಾಲ್ಗೂ ಬಂದೇ ಬರುತ್ತೆ. ಏನೋ ಶಾಪ ಕೊಡ್ತಿದ್ದೀನೋ ನೀನು? ಏಯ್ ಅನು, ಇವನ ಹತ್ರ ನಮ್ಗೇನ್ ಮಾತು? ಬಂದ್ ವಿಷಯನ ಹೇಳ್ಬಿಟ್ಟು ಹೊರಡೋಣ. ಏಯ್, ಆ ಭೈರವಿ ನಿನ್ನ ನೋಡಕ್ ಬರ್ತಾಳೆ. ಆಕೆ 2-3 ಸಲ ನನ್ನ ನೋಡಕ್ ಬಂದಿದ್ರು, ನನ್ನನ್ನ ನೋಡಕ್ ಆಗ್ಲಿಲ್ಲ. ಅದನ್ನ ಪ್ಲಾನ್ ಮಾಡಿದ್ದೆ ನಾವು, ಅವಳನ್ನ ತಡೆದಿದ್ದೆ ನಾವು. ನೋಡು, ಅವಳು ಮತ್ತೆ ನಿನ್ನ ನೋಡಕ್ ಬಂದೇ ಬರ್ತಾಳೆ. ನಾನು ಆಕೆ ಬರೋದನ್ನ ಕಾಯ್ತಾ ಇದ್ದೀನಿ. ಅವಳು ಬಂದಾಗ ಭಯ್ಯ ಗಣೇಶ್ ಕೊಲೆ ವಿಷಯ ಆಗ್ಲಿ, ನಮ್ ವಿಷಯ ಆಗ್ಲಿ, ಏನಾದ್ರೂ ಬಾಯ್ ತೆಗೆದ್ರೆ ಓಹೋ, ಕೊಂದ್ಬಿಡ್ತೀರ ನನ್ನ? ಅದಕ್ ನೀನ್ ಹೆದ್ರಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತು. ನಿನ್ನ ಜೀವ ಇರೋದು ನಿನ್ನಲ್ಲ, ಆ ಆಶ್ರಮದಲ್ಲಿರೋ ಮುದುಕ ಮುದುಕಿರ ಮೇಲೆ, ಆ ಮಕ್ಕಳ ಮೇಲೆ. ಅದು ನಮಗ್ ಚೆನ್ನಾಗ್ ಗೊತ್ತು. ಆ ಭೈರವಿ ಮುಂದೆ ತುಟಿ ಪಿಟ್ಟು ಕಂದ್ಯೋ, ಆ ಆಶ್ರಮದಲ್ಲಿರೋರು ಒಬ್ರು ಉಳಿಯಲ್ಲ. ನಿನ್ನನ್ನ ಚಿಕ್ಕ ವಯಸ್ಸಿಂದ ಎತ್ತಿ ಆಡಿ ಬೆಳೆಸ್ದೋರವ್ರು. ಆ ಪ್ರೀತಿ ವಿಶ್ವಾಸ ನಿನಗೆಲ್ ಬರ್ಬೇಕು? ನೀನು ತಿಪ್ಪೆಲ್ ಬಿದ್ದಿದ್ದಾಗ ಎತ್ಕೊಂಡ್ ಬಂದು ಇಷ್ಟೆತ್ರ ಬೆಳೆಸ್ದ ನನ್ನನ್ನೇ ನೀನು ಸಾಯ್ಸೋಕ್ ನೋಡ್ದೋಳಲ್ವಾ? ನೀನೊಂದು ವಿಷ ಸರ್ಪ ಅಂತ ಗೊತ್ತಿಲ್ದೆ ಹಾಲೆರ್ದು ಬಿಟ್ಟೆ ನಾನು. ಏಯ್ ಮುದ್ಕ, ನಾವು ಹೇಳೋದನ್ನ ಮಾತ್ರ ಕೇಳು. ನೀನ್ ಹೆಚ್ಚಿಗೆ ಮಾತಾಡಬೇಡ. ನಿನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಸೇವಂತಿ, ಅವಳ ಕಥೆ ಏನಾಗಿದೆ ಅಂತ ಗೊತ್ತಾ? ಅವಳಿಗೇನಾಗಿದೆ? ಅರ್ಜುನ್ ಜೊತೆ ಸಂತೋಷವಾಗಿ ಸಂಸಾರ ಮಾಡ್ಕೊಂಡು ಹಾಯಾಗಿದ್ದಾಳೆ. ಓಹೋ, ನೀನು ಅದೇ ಭ್ರಮೇಲಿದ್ಯೋ ಏನೋ? ಹೋಗ್ ನೋಡಿವಾಗ ಆ ಸೇವಂತಿನ. ಕುರುಡಿ ಆಗಿದ್ದಾಳೆ, ಕಣ್ಣೇ ಕಾಣಿಸಲ್ಲ ಪಾಪ. 2 ಕಣ್ಣ ಕಳ್ಕೊಂಡು ಕುರುಡಿಯಾಗಿ ಹೋಗಿದ್ದಾಳೆ. ನಿನಗ್ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಇರು, ಸೇವಂತಿಗೇನ್ ಮಾಡ್ದೆ? ಸೇವಂತಿಗೇನ್ ಮಾಡ್ದೆ ಹೇಳು? ಮುದ್ಕ, ಎಷ್ಟು ಹಾರಾಡ್ತೀಯ? ತಡಿ, ಹೇಳಿದಷ್ಟು ತೆಪ್ಪ ಕೇಳು. ನಾವ್ ಅವಾಗ್ಲೇ ಹೇಳ್ದಾಗೆ ನಮ್ ವಿಷಯನಾಗ್ಲಿ ಅಥವಾ ಭಯ್ಯ ಗಣೇಶ್ ಕೊಲೆ ಕೇಸ್ ವಿಷಯನಾಗ್ಲಿ ನೀನ ಭೈರವಿ ಹತ್ರ ಮಾತಾಡಬಾರ್ದು. ಅದನ್ನ ಮೀರಿನೂ ನೀನೇನಾದ್ರೂ ಹೇಳಿದ್ರೆ ಈಗ ಕಣ್ ಕಳ್ಕೊಂಡಿರೋ ಸೇವಂತಿ ನಾಳೆ ಜೀವನೂ ಕಳ್ಕೊತಾಳೆ. ಹುಷಾರ್. ನಡಿ ಸಾಕ್ಷಿ, ಹೋಗೋಣ. ಹೋಗ್ರಿ ಮೇಡಮ್ ಅವರೇ, ಗರಿ ಚಕ್ಲಿ ಹಲ್ಲು ತೋರಿಸ್ಬಿಡ್ತೀನಿ. ಹೋಗ್ರಿ, ಬಾಯ್ ಮುಚ್ಕೊಳ್ಳಿ. ಐ ಡ್ರಾಪ್ಸ್ ಬೌಲ್ ಪಕ್ಕದಲ್ಲಿದೆ, ಹೋಗಿ ತಗೊಂಡ್ ಬನ್ನಿ. ನಾನಾ? ನೀವೇ, ನಿಮ್ ತಾತ ಹೋಗ್ತಾನೆ. ಹೋಗ್ರಿ. ಅರ್ಜುನ್ ಗೊತ್ತಾದ್ರೆ ಅಷ್ಟೇ ಮೇಲೆ ಹಿಂದೆ ಮುಂದೆ ಚಚ್ಚು ಬಿಡ್ತಾನೆ. ಅರ್ಜುನ್ ಮನೇಲಿಲ್ಲ ರೀ, ಹೋಗ್ರಿ.
ಆದ್ರೂ ನಾನು ರಿಸ್ಕ್ ತಗೊಳಕ್ ತಯಾರಿಲ್ಲಪ್ಪ. ಸರಿ, 3 ಜನ ಒಟ್ಟಿಗೆ ಹೋಗೋಣ, ಸರಿನಾ? ಓಕೆ. ಓಕೆ ಓಕೆ. ಯಾರು? ಯಾರದು? ನಿಮ್ಮನ್ನೇ ಕೇಳ್ತಿರೋದು, ಯಾರು ಅಂತ ಹೇಳಿ. ಯಾರದ್ ಬಂದಿದ್ದು? ಯಾರಂತ ಹೇಳಿ. ಯಾರದ್ ಬಂದಿದ್ದು? ಯಾರದು? ಯಾರದ್ ಬಂದಿದ್ದು? ನಿಮ್ಮನ್ನೇ ಕೇಳ್ತಿರೋದು, ಹೇಳಿ. ಅಯ್ಯೋ, ನನ್ ಚಕ್ಲಿ ಎಲ್ಲ ಬಿದ್ದೋಯ್ತು. ಈ ಐ ಡ್ರಾಪ್ಸ್ ಹಾಕೊಂಡ್ರೆ ಸೇವಂತಿಗೆ ಕಣ್ ಬರುತ್ತೆ ಅಂತ ಅರ್ಜುನ್ ಮಾವ ಹೇಳಿದ್ರು. ಅವಳಿಗೆ ಕಣ್ ಬರ್ಬೇಕಾ? ದೃಷ್ಟಿ ಬಂದು ಅವಳು ಈ ಕೆಟ್ಟ ಪ್ರಪಂಚನ ನೋಡಿ ಕೆಡೋದು ಯಾಕೆ ಅಲ್ವಾ? ಹೌದು. ಅನು, ನಿನ್ ಮಾತ್ ಕೇಳ್ತಾ ಇದ್ರೆ ಆ ಐ ಡ್ರಾಪ್ಸ್ ಅಲ್ಲಿ ಏನೋ ಮಿಕ್ಸ್ ಮಾಡ್ತೀಯ ಅಂತ ಅನ್ಸುತ್ತೆ. ಹೇಗೋ ಏನೋ ಅನು ಐಡಿಯಾ ಸಕ್ಸಸ್ ಆದ್ರೆ ಸಾಕು. ಚಿಕ್ಕಪ್ಪ, ಈ ಐಡಿಯಾ ಮಾತ್ರ ಖಂಡಿತ ಸಕ್ಸಸ್ ಆಗುತ್ತೆ. ಜೀವನ ಪೂರ್ತಿ ಆ ಸೇವಂತಿಗೆ ದೃಷ್ಟಿನೇ ಬರಲ್ಲ. ಕುರುಡಿಯಾಗೆ ನರಳಬೇಕು, ಕುರುಡಿಯಾಗೆ ಸಾಯ್ಬೇಕು. ಹಾಗ್ ಮಾಡ್ತೀನಿ. ಹಾಗಿದ್ಮೇಲೆ ಖಂಡಿತ ಇದ್ರಲ್ಲಿ ಏನೋ ಮಿಕ್ಸ್ ಮಾಡ್ತೀಯ. ಅದನ್ನ ಸೇವಂತಿ ಕಣ್ಣಿಗೆ ಹಾಕಿದ್ರೆ ಅವಳು ಶಾಶ್ವತವಾಗಿ ಕಣ್ ಕಳ್ಕೋತಾಳೆ ತಾನೇ? ರೈಟ್. ಆದ್ರೆ ಇದ್ರಲ್ಲಿ ಮಿಕ್ಸ್ ಮಾಡಲ್ಲ. ಆಲ್ರೆಡಿ ಕೆಮಿಕಲ್ ಮಿಕ್ಸ್ ಮಾಡಿರೋ ಐ ಡ್ರಾಪ್ಸ್ ರೆಡಿ ಆಗಿದೆ. ಸೇಮ್ ಐ ಡ್ರಾಪ್ಸ್, ಸೇಮ್ ಕಂಪನಿ, ಯಾರಿಗೂ ಗೊತ್ತಾಗಲ್ಲ. ಸೇವಂತಿ ಕಣ್ಣಿಗೆ ಇದರಿಂದ ಒಂದೇ ಒಂದು ಡ್ರಾಪ್ ಹಾಕಿದ್ರು ಸಾಕು, ಅವಳ ಇಡೀ ಜೀವನ ಕತ್ಲೆ ಆಗುತ್ತೆ. ಹೇಗೆ ಚಿಕ್ಕಿ? ಸೂಪರ್. ಸರಿ, ಬನ್ನಿ ಬನ್ನಿ. ಅರ್ಜುನ್ ಮಾವ ಬರೋಷ್ಟರಲ್ಲಿ ಇದನ್ನ ರೂಮ್ ನಲ್ಲಿ ಇಟ್ಟು ಬರ್ಬೇಕು. ಬನ್ನಿ. ನಡೀರಿ. ಚಿಕ್ಕಪ್ಪ, ಇದನ್ನ ತಗೊಂಡು ಹೋಗಿ ಅಲ್ಲಿಟ್ಟು ಬನ್ನಿ.
ನಾನು ಹೋಗಲ್ಲಪ್ಪ. ಕರ್ಮ, ನಾನೇ ಹೋಗಿ ಬರ್ತೀನಿ. ಹಾ, ಯಾರಾದ್ರೂ ಬರ್ತಾರ ಅಂತ ನೋಡ್ತಾ ಇರಿ. ಆಯ್ತಾಯ್ತಾಯ್ತು. ಮೇಡಮ್ ಅವರೇ, ಐ ಡ್ರಾಪ್ಸ್ ವರ್ಕೌಟ್ ಆಗುತ್ತಲ್ವಾ? ಏನ್ ಬೆರೆಸಿರಬಹುದು ಇದರಲ್ಲಿ? ಸೇವಂತಿ, ಕೊಡಿಲಿ, ಕೂತ್ಕೋ, ನಾನೇ 2 ಡ್ರಾಪ್ಸ್ ಹಾಕ್ತೀನಿ ನಿನ್ಗೆ. ಅಯ್ಯೋ ಅರ್ಜುನ್ ಸರ್, ಈ ಡ್ರಾಪ್ಸ್ ನ ಹಾಕ್ಬೇಡಿ ನೀವು. ಯಾಕೆ ಸೇವಂತಿ? ಡಾಕ್ಟರ್ ಹೇಳಿದ್ ಬರ್ತೋದ್ಯಾ? 3 ತಿಂಗಳು ದಿನಕ್ಕಿದ್ದನ 3 ಡ್ರಾಪ್ಸ್ ತರ ಹಾಕೋಬೇಕಿದ್ದೀನ ಇರು. ಅರ್ಜುನ್ ಸರ್, ಇಲ್ಲೇನಾಯ್ತು ಗೊತ್ತಾ? ಏನಾಯ್ತು? ಅನು, ಯಶೋದಾ ಚಿಕ್ಕಿ, ರಾಘವ್ ಚಿಕ್ಕಪ್ಪ ನಮ್ ರೂಮಿಗೆ ಬಂದಿದ್ರು. ಯಾಕೆ? ಡ್ರಾಪ್ಸ್ ನ ತಗೊಂಡು ಹೋಗೋದಕ್ಕೆ. ಏನ? ಸದ್ಯ ಆ ಟೈಮಲ್ಲಿ ನೀನು ಇಲ್ಲಿದ್ದೆ, ನೋಡ್ದೆ, ಎಲ್ಲ ಕೇಳಿಸ್ಕೊಂಡೆ. ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಗತಿ? ನಿನಗೆ ಮತ್ತೆ ದೃಷ್ಟಿ ಬರೋದಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟೆ, ಏನೆಲ್ಲ ಮಾಡಿದೆ, ಎಷ್ಟೆಲ್ಲ ನೋವು ಅನುಭವಿಸ್ತೆ ಅಂತ ನಿನಗೆ ಗೊತ್ತಲ್ವಾ? ಒಂದು ಕ್ಷಣ ಇವರೆಲ್ಲ ಸೇರಿ ಮತ್ತೆ ನಿನ್ನ ಕುರುಡಿ ಆಗೋ ಹಾಗೆ ಮಾಡ್ಬಿಡ್ತಿದ್ರಲ್ಲ. ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಇವತ್ತು. ಅರ್ಜುನ್ ಸರ್, ದಯವಿಟ್ಟು ನೀವೆಲ್ಲಿಗೂ ಹೋಗ್ಬೇಡಿ. ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ದಿರೋದು ಏನಿದೆ? ಕೋಪ ಮಾಡ್ಕೊಂಡು ಕೂಗಾಡೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ಅವ್ರನ್ನ ಈ ಜನ್ಮದಲ್ಲಿ ತಿದ್ದೋದಕ್ಕೆ ಸಾಧ್ಯನೇ ಇಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ಬಿಟ್ಬಿಡಿ ಸರ್. ಬಿಡಬಾರದು ಸೇವಂತಿ, ಯಾವುದೇ ಕಾರಣಕ್ಕೂ ಬಿಡಬಾರದು. ಅರ್ಜುನ್ ಸರ್, ನನ್ ಮಾತ್ ಕೇಳಿ ಅರ್ಜುನ್ ಸರ್. ಅಶ್ಯೋ, ಮೇಡಮ್ ಅವರೇ, ಅಯ್ಯೋ ರಾಮ. ಮೇಡಮ್ ಅವರೇ, ಇಷ್ಟೊತ್ತಾಗ್ಲೇ ಅರ್ಜುನು ಸೇವಂತಿ ಕಣ್ಗೆ 8 ಡ್ರಾಪ್ಸ್ ಹಾಕಿರ್ತಾನಲ್ವಾ? ಯಾಕೆ? ಉಳ್ದಿದ್ದನ್ನ ತಂದು ನಿಮ್ ಕಣ್ಗೆ ಹಾಕು ಅಂತ ಹೇಳ? ಅಲ್ರಿ, ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನ್ರಿ ನಿಮ್ಗೆ? ಅಲ್ಲ, ಸೇವಂತಿ ಕಣ್ಗೆ ಅವನ್ 5 ಡ್ರಾಪ್ಸ್ ಹಾಕಿದಿದ್ರೆ ಇಷ್ಟೊತ್ತಿಗೆ ಮನೆ ಇಷ್ಟೊಂದು ಸೈಲೆಂಟ್ ಆಗಿ ಇರ್ತಿತ್ತೇನ್ರಿ? ಲಬ 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 ಅಂತ ಬಾಯಿ ಬಡ್ಕೊಂಡು ಆಕಾಶ ಭೂಮಿ ಒಂದ್ ಮಾಡಿ ಹಾಸ್ಪಿಟ್ಲಿಗೆ ಸೇರ್ತಿದ್ಲು. ಅಯ್ಯೋ ಅನು, ಯಾಕೆ ಇಷ್ಟೊಂದು ಅಕ್ಷಿ ಮಾಡ್ತಿದ್ಯಾ? ಅಯ್ಯೋ ಚಿಕ್ಕಿ, ಏನೂ ಗೊತ್ತಿಲ್ಲ. ಆ ಹಾಳದ್ ಸೇವಂತಿ ನೀರಿಗೆ ತಳೆದಾಗಿಂದ ಹೀಗಾಗ್ತಾ ಇದೆ. ನೀವೇ ನೋಡಿದ್ರಲ್ಲ 5 ಡ್ರಾಪ್ಸ್ ತರವಾಗ ಹೇಗಾಯ್ತು ಅಂತ. ಅಯ್ಯೋ ಮೇಡಮ್ ಅವರೇ, ಅರ್ಜುನ್ ಬರ್ತಾವನೆ. ಅನು, ಅಯ್ಯೋ ಅನು, ಏನಾಯ್ತು? ಅಯ್ಯೋ, ಅದು ಹಾಗೇನಿಲ್ಲ ಮಾವ, ಸ್ವಲ್ಪ ಕೋಲ್ಡ್ ಆಗಿದೆ ಅಷ್ಟೇ. ಅರೆ, ಅಷ್ಟೇ ಅಂತ ಹೇಳ್ತಿದ್ಯಲ್ಲ ಅನು. ಯಶೋದಾತೆ, ಅನು ಇಷ್ಟೊಂದು ಒದ್ದಾಡ್ತಿದ್ದಾಳೆ, ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ ನೀವು. ನಿಮ್ಗೇನು ಅನ್ನಿಸ್ತಿಲ್ವಾ? ನನಗೆ ಅಯ್ಯೋ ಪಾಪ ಅನ್ನಿಸ್ತಿದೆ. ಅವಳು ಪರಿಸ್ಥಿತಿ ನೋಡಿ ನನ್ನ ಮನಸ್ಸೆ ಚುರು 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 ಅಂತಿದೆ. ಛ,
ನೀವೆಲ್ಲ ಇದ್ದು ವೇಸ್ಟ್ ಆಗೋದ್ರಿ ಬಿಡಿ. ಸ್ವಲ್ಪ ಕೂಡ ನಮ್ಮ ಅನು ಹೆಲ್ತ್ ಬಗ್ಗೆ ಕಾಳಜಿನೇ ಇಲ್ಲ ನಿಮ್ಗೆ. ಅಜ್ಜಿ ಇದ್ರೆ ಸುಮ್ಮನೆ ಇರ್ತಿದ್ರಾ? ಇಷ್ಟೊತ್ತಿಗೆ 100 ಡಾಕ್ಟರ್ಸ್ನ ಮನೆಗೆ ಕರ್ಸ್ಬಿಟ್ಟಿರೋರು. ಹಲೋ ಮಿಸ್ಟರ್ ರಾಘವ್ ಅವರೇ, ತಮಗೂ ಏನು ತೋಚ್ಲಿಲ್ವಾ? ಔಷಧಿ ಯಾವ್ದು ಕೊಡ್ಬೇಕು ಅಂತ ಹೇಳೋದಲ್ವಾ? ನನಗೂ ಔಷಧಿ ಕೊಡ್ಬೇಕು ಅಂತ ಅನಿಸ್ತು, ಆದ್ರೆ ನನ್ನ ಔಷಧಿ ಅವ್ರು ತಗೊಳಲ್ವಲ್ಲ. ಹೋಗಿ ನಿಮಗೆ ಹೇಳ್ದಲ್ಲ ನಾನು. ಸೇವಂತಿ, ನಿನ್ಗೆ ಯಾವ್ದಾದ್ರು ಔಷಧಿ ಗೊತ್ತಿದ್ರೆ ಹೇಳು. ಅದು ಅರ್ಜುನ್ ಸರ್, ಇಷ್ಟೊಂದು ಶೀತ ಆಗಿದ್ರೆ ಏನ್ ಮಾಡ್ಬೇಕು ಗೊತ್ತಾ? ಆವಿ ತಗೋಬೇಕು. ಆವಿನ? ಯು ಮೀನ್ ಭೂತ? ಭೂತನ ಹೇಗ್ ತಗೊಳಕಾಗತ್ತೆ ಸೇವಂತಿ? ಅವಳೇ ಅಯ್ಯೋ ಅರ್ಜುನ್ ಸರ್, ಈ ಭೂತ ಪಿಶಾಚಿ ಅವೆಲ್ಲ ಏನು ಅಲ್ಲ. ಆವಿ ಅಂದ್ರೆ ಸ್ಟೀಮ್. ಸ್ಟೀಮ್ ಅಂತಾರಲ್ಲ ಅದು. ಓಕೆ ಸ್ಟೀಮ್ ತಗೊಂಡ್ರೆ ಸರಿ ಹೋಗುತ್ತೆ. ಅದನ್ನ ಹೆಂಗ್ ಮಾಡೋದು? ಬಿಸಿ ಬಿಸಿ ಕುದಿತಾ ಇರೋ ನೀರಲ್ಲಿ ತೈಲ ಹಾಕೊಂಡು ತಲೆ ಮೇಲೆ ಬೆಡ್ಶೀಟ್ ಕುಬ್ರಾಕೊಂಡು ಆ ಆವಿನ ತಗೊಳ್ತಾ ಇದ್ರೆ ಎಂಥ ಶೀತ ಇದ್ರು ಸರ್ ಕಣ್ಣೀರಿನ ಥರ ಕರ್ಗೋಗತ್ತೆ ಗೊತ್ತಾ? ಸೇವಂತಿ, ಕೇಳ್ತಾ ಇದ್ರೆ ಈಗ್ಲೇ ನಾವು ಇಬ್ರು ಬೆಡ್ಶೀಟ್ ಒಳಗಡೆ ಸೇರ್ಕೊಂಡು ಹಾವಿನ ತಗೊಳ್ಳೋಣ ಅನ್ನಿಸ್ತಾ ಇದೆ. ಏನಂತೀಯ? ಅಯ್ಯೋ ಅರ್ಜುನ್ ಸರ್, ಅದು ನೆಗಡಿ ಆದವ್ರಿಗೆ ಮಾತ್ರ. ಓ ಯಶೋದಾತೆ, ಬೇಗ ಹೋಗಿ ಒಂದು ದೊಡ್ಡ ತಪ್ಪಲೆಯಲ್ಲಿ ಕುದಿಯೋ ನೀರ್ ತಗೊಂಬನ್ನಿ. ಹೋಗಿ ಮೇಡಮ್ ಬರ ತಗೊಂಬನ್ನಿ. ಇವಳಿಗೆ ಹಿಡ್ದಿರೋ ಚಳಿ ಜ್ವರ ಎಲ್ಲ ಒಂದೇ ದಿನದಲ್ಲಿ ಕಿತ್ಕೊಂಡು ಹೋಗ್ಬಿಡ್ಬೇಕು. ಆದ್ರೆ ನೀಲ್ಗಿರಿ ತೈಲ ಅರ್ಜುನ್ ನನ್ನ ಹತ್ರ ಇದೆ. ತೈಲನು ನಿಮ್ಮ ಹತ್ರನೇ ಇದೆಯಾ? ಎರಡೂನು ಚೆನ್ನಾಗಿ ಮಿಕ್ಸ್ ಮಾಡಿ ಅನುಗೆ ಆವಿಯ ಕೊಡ್ಸ್ಬಿಟ್ರೆ ನಗಡಿ ಗಿಗಡಿ ಎಲ್ಲ ಮಾಗಡಿ ಗಡಿ ಆಚೆ ಹೋಗ್ಬಿಡ್ಬೇಕು. ಲೈಫಲ್ಲಿ ಆ ನೆಗಡಿ ಅನ್ನೋದು ಇವಳ ಹತ್ರಕ್ಕೂ ಸುಳಿಬಾರ್ದು. ಅರ್ಜುನ್ ಮಾವ, ಎರಡೂನು ಮಿಕ್ಸ್ ಮಾಡೋದು ಅಂದ್ರೆ ಅದೇನೆ, ತೈಲನು ಬಿಸಿನೀರ್ನು ಎರಡನ್ನು ಮಿಕ್ಸ್ ಮಾಡಿದ್ರೆ ಹಾವಿ. ಅಯ್ಯೋ ಅತ್ತೆ, ಏನ್ ನೋಡ್ತಾ ನಿಂತ್ರಿ? ಹೋಗಿ ಬೇಗ. ರೀ, ನೀವು ಬನ್ನಿ ಹೆಲ್ಪ್ಗೆ ಬನ್ನಿ. ಹೋಗಿ ಇದೊಂದ್ ಕೆಲ್ಸನಾದ್ರೂ ನೆಟ್ಟಗ್ ಮಾಡಿ. ಆಮೇಲೆ ಅತ್ತೆ, ನೀರ್ ಕುದೀತಾ ಇರ್ಬೇಕು. ಅನು ಯಾರು? ಈ ಮನೆ ಮಗಳು, ನಮ್ಮನೆ ಮೊಮ್ಮಗಳು. ಅಜ್ಜಿನಾದ್ರೂ ಇರ್ಬೇಕಿತ್ತು, ಅಮ್ಮನಾದ್ರೂ ಇರ್ಬೇಕಿತ್ತು. ಇಬ್ರು ಇಲ್ವಲ್ಲ ಈ ಟೈಮ್ನಲ್ಲಿ. ಅದೇ ಬೇಜಾರಾಗ್ತಿರೋದು. ಆರಾಮ ಕುತ್ಕೋ. ಇದನ್ನ ಹೇಳ್ಕೊ. ಇವ್ರೇನು ನನ್ ಮೇಲೆ ನಿಜವಾದ ಕನ್ಸರ್ನ್ ಇಟ್ಕೊಂಡು ಹೇಳ್ತಿದಾರಾ ಇಲ್ಲ ಕಿಂಡಲ್ ಮಾಡ್ತಾ ಇದ್ದಾರಾ? ಸರಿ ಹೋಗುತ್ತೆ, ಎಲ್ಲದೂ ಸರಿ ಹೋಗುತ್ತೆ. ನಾನಿದ್ದೀನಿ. ಏನ್ ಮೇಡಮ್ ಅವರೇ, ಏನ್ ಮಾಡ್ಬೇಕೀಗ? ಹೋಗಿ ನೀರು ಇಟ್ಕೊಂಬನ್ನಿ. ರೀ, ಬೇಗ ನೀರ್ ತುಂಬ್ರಿ. ಸುಮ್ಮನೆ ಮೇಡಮ್ ಅವರೇ, ಅದ್ ನೀರು ಬರ್ಬಾರ್ದ? ಅಂತ ಬಂದ್ಬಿಡುತ್ತಾ ಮೇಡಮ್ ಅವರೇ? ಈ ನೀರ್ ಕಾಯಿಸೋದೆಲ್ಲ ನಮ್ಗೆ ಬೇಕಾಗಿತ್ತ ಅಂತ. ರೀ, ನೀವು ಸೀನ್ತಾ ಇದ್ದೀರಲ್ಲ. ಸವಾಲ್ ದೋಷ. ನನಗೆ ಹೇಳ್ಬಿಟ್ಟು ನೀವು ತಿಂತಾ ಇದ್ದೀರಾ? ನನಗೂ ಯಾಕೋ ಕೋಲ್ಡ್ ಆದಂಗಿದೆ ರೀ. ಏನ್ ಮಾ, ನೀರು ಕಾಯ್ತಾ? ಕಾಯ್ತಿದೆ. ಕಾಯ್ಲಿ ಚೆನ್ನಾಗ್ ಕಾಯ್ಲಿ. ಇವತ್ತು ನಿಮ್ 3 ಜನಕ್ಕೂ ಚೆನ್ನಾಗಿ ನೀರು ಕುಡಿಸ್ತೀನಿ. ಏನಂದೆ ಅರ್ಜುನ್? ಅಯ್ಯೋ ಯಶೋದಾತೆ, ಅನು ಸ್ಟೀಮ್ ತಗೊಂಡಾದ್ಮೇಲೆ ನೀವಿಬ್ರು ಸ್ಟೀಮ್ ತಗೊಂಡ್ಬಿಡಿ. ಯಾಕಂದ್ರೆ ಅನು ಜೊತೆ ನೀವಿಬ್ರು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿದ್ದಿದ್ರಿ ಅಲ್ವಾ, ನಿಮಗೂ ಕೋಲ್ಡ್ ಆಗಿರುತ್ತೆ. ಅರ್ಜುನ್ ಹೇಳ ಸರಿ ಇದೆ, ನಾವು ಸ್ಟೀಮ್ ತಗೊಳ್ಳೋಣ. ರೀ, ನೀರ್ ಕಾದಿದ್ಯಾ ನೋಡ್ರಿ.
ಕಾಯ್ದಿರಿ ಮೇಡಮ್ ಅವರೇ. ಅಯ್ಯೋ ನಿಮ್ಮ ಬಟ್ಟೆ ಇಟ್ಕೊಳ್ಳಿ. ಆಯ್ತು. ಇದಲ್ಲ ಇದು. ಹೋಗಿ. ಹುಷಾರಿ, ತುಂಬಾ ಬಿಸಿ ಇದೆ ರೀ. ಬಟ್ಟೆ ಇಡ್ತೀನಿ, ಆಮೇಲೆ ಇಡಿ. ಅಯ್ಯೋ ಬೇಗ ಹಿಡಿ ಮೇಡಮ್ ಅವರೇ. ಹಾ, ಈಗಿಡಿ. ನಿಧಾನಕ್ಕೆ ಬಾ ಸೇವಂತಿ. ಹಾ, ನಿಧಾನ. ಚೆನ್ನಾಗಿ ಕಾದಿ. ಅತ್ತೆ, ನೀಲಗಿರಿ ತೈಲ. ಹಾ, ನಮ್ ರೂಮಲ್ಲಿ ಇದೆ, ತಗೊಂಡ್ ಬರ್ತೀನಿ. ಸರ್, ಒಂದ್ ಸ್ವಲ್ಪ ದೊಡ್ಡದಾಗಿರೋ ಬೆಡ್ಶೀಟ್ ತಗೊಂಡ್ ಬನ್ನಿ, ಗೊಬ್ಬರ ಹಾಕೋದಕ್ಕೆ. ದೊಡ್ಡದಾಗಿರೋದು. ದೊಡ್ಡದಾಗಿರೋದು. ಅರ್ಜುನ್ ಸರ್, ಈ ಐ ಡ್ರಾಪ್ಸ್ ಯಾಕೆ? ಸೇವಂತಿ, ಇದನ್ನ ನಿನ್ ಕಣ್ಣಿಗೆ ಹಾಕಿ ನಿನ್ನ ಕಣ್ಣು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರಲ್ಲ ಇವರು. ಈಗ ಇದನ್ನ ನೀರಿಗೆ ಹಾಕ್ತೀನಿ, ಅವ್ರಿಗಿದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಇರು. ಇನ್ನೊಂದು ಸ್ವಲ್ಪ ಹಾಕ್ಲಾ? ಒಂದ್ ಸಾಕ ಬೆಡ್ಶೀಟು? ಹಾ, ಸಾಕು ಸಾಕು. ಅನು, ಮಾವಾ, ಬಾಮ್ಮ, ಬಾ ಬಾ ಬಾ. ಮಾವಾ, ನಿಮ್ಗೆ ನನ್ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನಾನು ಕೂಡ ಈಗೀಗ ತಿಳ್ಕೊತಾ ಇದ್ದೀನಿ. ಅನು, ನಿನಗೂ ನನ್ನ ಮೇಲೆ ಎಷ್ಟು ಕಾಳಜಿ ಪ್ರೀತಿ ಇದೆ ಅಂತ.